ಡೋಣಿ ಹುಡುಗ ಡೋಣಿ ಮತ್ ತಮಾಷೆಗೆ ಬಂದು ಹೋಗಿಂದ ಮಾಡೋ ಯಾಕ ಮಾಡಿದವನ ನಿನ್ ಡ್ಯೂಟಿಗೆ ನೀವು ಹೋಗ ಅದ ಯಾಕೆ ಕಾಡ್ತತ್ ನಾನು ನೋಡ್ತೀನಿ. ಈ ಹುಡುಗರು ಯಜಮಾನ್ ಮನುಷ್ಯ ಬಂದಲ್ಲ ಯಾರ್ಯವ್ರು ಹುಡುಗರು ಕಾದರ್ಲಿಂಗ ಬಂದ್ರ ಇಲ್ಲ ಅಲ್ಲೇ ಇರೋಣ ಕೇಳಣ. ಮಗಳು ಡಾಕ್ಟರ್ ಐತಿ, ಹಳಿಯ ಡಾಕ್ಟರ ಇದ್ರು. ಹಳಿಯ ಮಗಳಿಗೆ ಕಿತ್ಕಿತಿ, ದಿನ ಸರಿ ಇಲ್ಲ, ದವಾಖಾನೆ ಕಿರಿಕಿರಿ. ಮತ್ತ ಅದ್ರ ಮುಂದೆ ಎಲ್ಲ ಹೇಳಿ ನೋಡ್ರಿ ನಿಮ್ಮ ಮಾರ್ಚ ನಿಮ್ಮ ಮಾರ್ಚ ಗಟ್ಟಿ ಮಾಡ್ಕೊಡ್ರಿ. ಗಟ್ಟಿ ಮೇಡಮ್ ನಾ ಬರಾಕ ನಿಮ್ಗೆ ಅಲ್ಲೇ ಬಿಸಿನೆಸ್ ಬಗ್ಗೆ ಅದನ್ನ ನೀವು ಅಲ್ಲಿ ನೋಡ್ತಾನವ ಚೆಕ್ ಮಾಡ್ತಾನ. ನಮ್ಮ ಮಗಳ ದವಾಖಾನೆ ಇವತ್ತು ನಾಳೆ ಹೋಗಿ ಮಾಡ್ತೀನಿ. ಈಗ ನಾ ಕರ್ಕೊಂಡು ಹೋಗಿರ್ನಿಲ್ರಿ, ನಾಳೆ ಬರ್ತಾರೆ ಎಲ್ಲ ಕವಿತ್ ಬಂದು ಭೇಟಿಯಾಗ ನಿನ್ನ ಗಂಡ ಸತ್ತಿಂದ ನೀನು ಆ ಶೆಕದ ಒಳಗಿದ್ದಿ. ನಾ ಹೋಗ್ತೀನಿ. ನಿನಗ ಮೊದಲೇ ಯಾವ ರೂಪದೊಳಗಿದ್ದಿ? ಹೆಂಗಿದ್ರು ಮುಚ್ಚಕ್ಕ ಅದನ್ನ ಹೇಳ್ತಾರೆ. ಗಂಡ ಸತ್ತ, ಗಂಡ ಸತ್ತಿಂದ ನೀನು ವಿಚಾರ ಮಾಡಿ ಮಾಡಿ ಈಗ ನಾನು ಏನು ಪರೀಕ್ಷೆ ಮಾಡಕ್ ಬಂದಿ ಅದೇನು ಯಾಕೆ ಕೇಳಕತ್ತೀನಿ? ಇದು ಹೆಬ್ಬಳ್ಳಿ ದೊಡ್ಡಲಾಸಲ್ಲಿ ಹೆಣ್ಣು ಮಕ್ಕಳು ತಂದೆ ಯಾರಾದ್ರೂ ಅಷ್ಟ ನನಗೆ. ಅದಕ್ಕೆ ಅದನ್ನು ನಿನಗೆ ಪರಿಹಾರ ನೀಡಬೇಕು. ದಾರಿ ಅದು ಎಲ್ಲೇ ಗೋದಾಗ. ಹೌದನ್ರಿ? ಹೌದು. ನಾಲ್ಕು ಮಂದಿ ಜಮಾತ್ ಹಿಡ್ಕೊಂಡು ಹೋಗು. ಜಮಾತ ಹಿಡ್ಕೊಂಡು ಹೋಗಿ ಜಮಾತಕ್ಕ ಮಿಕ್ಕಿಂದ ಈ ಹೆಬ್ಬಳ್ಳಿ ಅದನ್ನ ಹತ್ರ ಬರ್ರಿ. ನನಗ ನ್ಯಾಯದ ಪ್ರಕಾರ ಬರ್ಬೇಕು. ನನಗೆ ಲಿಸ್ಟ್ ಆ ಕಾನೂನಿಗೆ ಎಲ್ಲದಕ್ಕೂ ಮಿಕ್ಕಿಂದ ಅದಕ್ಕೆ ನಾ ಅದೇನು ಕಡೆಗೆ ಮೊದಲು ನಂಬಿ ಅಮಾಶಿ ಹತ್ತ ಆಶೀರ್ವಾದ ಕಾಯಿ ಹೋಗಿ ಮನೆಗೆ. ಯಾರನ್ನ ನಂಬಿದ್ದಿ ಅಲ್ಲೇ ಕೆಟ್ಟತಿ. ಒಲಿ ತೋರಿಸಿದಪ್ಪ, ಅಡಿಗೆ ಮನೆ ಹೋಗಿಸಿ ಒಲಿ ತೋರಿಸಿದ ಅವಾಗ ನೀನು, ಹೌದಲ್ಲ? ಹೌದನ್ರಿ? ಈಗ ಅಡಿಗೆ ಮನೆ ಆಟ ಆಗಲಿಲ್ಲ, ಒಲಿನ ಮುಂದಾಗೈತಿ. ಉದಿ ತಗೋ ಹೋಗು, ಮಂದ್ಯಾಗ ಮರ್ಯಾದೆ ಗೆಡ್ಬೇಡ. ಯಾವುದು ನನಗೆ ಬಿಡಿಲ್ಲ. ಸತ್ಕೊಟ್ ಕಸ ನಮಾಜ್ ಮಾಡ. ಬಂದಿನಪ್ಪ. ಹೌಗ ಹಂಡೆವು ಡಬ್ಬಿ ನಮ್ಮೊಳಗ 4 ಮಂದಿ ಅದಾರ ಕಷ್ಟ. ಈಗ ಅವರು ನಮ್ಮ ಮಂದಿ ಒಳಗನ ನಾವ ಮಾಡ್ತೀವಿ ಅಂತೇಳಿ ನಮ್ಮ ಕಾಕಾಗಳು ನಮ್ಮ ತಮ್ಮ ಮಕ್ಕಳು ನ್ಯಾಯ ಮಾಡಕ್ ಕುಂತಾರ. ಅವರು ಒಂದು ಜಾತಿಯರು ಆಂಗ್ನಾದಿ ಮಾಡ್ಕೊಂಡ್ ಬಂದಿದ್ರು. ಅವ್ನ ಸಣ್ಣ ಮೂರ್ತಿ ಇತ್ತದ. ಈಗ ಅವಂದು ಗದ್ದಿಗೆ ಸ್ಥಾಪನಾ ಮಾಡಿಕೊಂಡು ಅವ ಪ್ರಮಾಣದಾಗ ಎತ್ತರ ಹೋಗ್ಯಾನ. ಅವಂಗ ಯಾ ದೀಕ್ಷೆ ಕೊಡ್ತಿದ್ವಿ ಕೊಡಪ್ಪ, ನೀ ಯಾರು ಮಾಡ್ಬೇಕು ಪೂಜೆ ನೋಡಿಲ್ಲಿ. ನೋಡಪ್ಪ, ಯಾರ ಮಾಡ್ತೀನಂತೇಳಿ ಮುಂದ ಗುದ್ದಾಡ್ತಾರ ಅವ್ರಿಗೆ ಪರ್ಮಿಷನ್ ಅಷ್ಟ ಕೊಡು ನೀನು. ನೋಡಪ್ಪ, ರಾತ್ರಿ ಗುದ್ದಾಡ್ತಾರಪ್ಪ, ಬೆಳಗ್ಗೆ ಮುಂಜಾನೆ ಎಲ್ಲ ಸುಮ್ಮನೆ ನೋಡಪ್ಪ. ಅದಕ್ಕ ವಿರೋಧ ಆಗಬೇಡ. ಆಗಿಲ್ಲಪ್ಪ, ಅದಕ್ಕೆ ಇದು ಹೋಗ್ಬೇಡ. ಹೋಗಿಲ್ಲಪ್ಪ. ನಿನ್ನ ಬಿಟ್ಟ ಅದ ಪೂಜೆ ಯಾವಾಗೂ ದಕ್ಕುದಿಲ್ಲ.
ನನಗೆ ನಿಗುದಲ್ಲಪ್ಪ ಅಂತಮ್ಮ ಒಳಗನ ಮಾಡ್ಕೊಂತ ಹೋಗ್ಲಿ ಇದನ್ನ? ನಾನು ಕಾಕ ದೊಡ್ಡಪ್ಪಗಳು ಏನ್ ಮಾಡ್ಲಿ. ಹೇಳಕತ್ತೀನಿ, ನಿಮ್ಮ ಮಂದಿ ನಿಮ್ಮ ಗಡ್ಡ್ಯಾಗ ನಿಮ್ಮ ಮನಿ ಒಳಗ ಹ್ಞೂನಪ್ಪ ನಿಮ್ಮ ಮನಿ ಬಿಟ್ಟು ಹೋಗುದಿಲ್ಲ ಅದ. ಹ್ಞೂನಪ್ಪ ಈ ಸದ್ಯಕ್ಕ ಯಾವ ಮಾಡ್ತೀನಂತ ನಾ ಅವ್ರಿಗೆ ಪರ್ಮಿಷನ್ ಕೊಡೋದು. ಹ್ಞೂನಪ್ಪ ಅವ ಪೂಜೆ ಮಾಡೋದು ಏನು ಹುಗ್ಗಿ ಉಣ್ಣೋದು ಹ್ಞೂ ಪೂಜೆ ಮಾಡೋದು ಏನು ಹುಗ್ಗಿ ಉಣ್ಣೋದು ಮತ್ತೇನು ₹1 ಇಲ್ದಂಗ ಗೊಬ್ಬರ ಕಟ್ಸಿ ಆ ಹುಗ್ಗಿ ಅವ ಉಂಡಿಂದ ಸಾಕಪ್ಪ ನನ್ನ ಹೊಟ್ಟಿ ಕೆಡ್ತಂತೇಳಿ ಅವನ ಬಾಲಿಂದ ಬರ್ತತಿ. ಹತ್ತೋರ್ ಬೇಡ, ಹ್ಞೂ ದುಡುಕ್ ಬೇಡ. ದುಡ್ಕಿಲ್ಲಪ್ಪ. ಮತ್ ಮನಿ ಕಡೆ 1 ಲಕ್ಷ ಕೊಡಪ್ಪ, ಗಾಡಿ ಕಡೆ ಏನ ಎಲ್ಲ ಒಂದು ತಿಂಗಳ ಇನ್ನು ಅಮಾಸಿಲಿಂದ ಪರ್ಮಿಷನ್ ಸಿಕ್ಕೈತಿ. ಹ್ಞೂನಪ್ಪ ಎಲ್ಲಾರ್ಗಿ ಏನು ತೊಂದ್ರೆ ಪ್ರಾಬ್ಲಮ್ ಯಾವುದು ಕೆಲಸ ನಿಂದಿರ್ಲಂಗ, ಹ್ಞೂನಪ್ಪ ದುಡಿಮೆ ನಿಂದಿರ್ಲಂಗ. ತಮ್ಮನ ಮಗ ಹೇಳ್ದಂಗೆ ಈಗ ಹೊಸಪೇಟೆಗೆ ಹೋಗ್ಯಾನ, ನಾನು ಗಾಡಿ ಕೊಡ್ಸ ಅಂತೇಳಿ ಹೊಸಪೇಟೆಗೆ ಹೋಗ್ಯಾನ. ನಿನ್ನ ಹುಬ್ಳಿಗೆ ಹೋಗಿ ಮಾತಾಡಿ ಬಂದೀನಿ. ಯಾರು ಬೇಡ ಅಂತಾರ ಕೊಡ್ತೀನಿ ಅಂದಾರ. ಆ ಕಡೆ ಒಟ್ಟು ಲಕ್ಷ ಕೊಡು. ಆಶೀರ್ವಾದ ಐತಿ, ನೀ ಬೇಕಾದ್ ಮಾಡ್ಕೋ. ಹ್ಞೂನಪ್ಪ ನೀ ಅದಕ್ಕಾರ ಕೈ ಹಾಕಿದ್ರು ಯಾಕ ಹಂಗ ನೀ ನಂಬಿದಿ, ಹಂಗ ದುಡ್ಕೋಕತ್ತಿದಿ. ಎಬ್ಬಸ್ತೈತಪ್ಪ ಗಂಡ ಅಂತ ಬರ್ಬೇಕಂತ ರೆಡಿ. 4-5 ಆಗಿ ನಿನ್ ಕಿಸೆ ಖಾಲಿ ಅಂತಂದ್ರೆ ನಿನಗೆ ನಿದ್ದೆ ಹತ್ತೋದಿಲ್ಲ, ಅಂತಂದ್ರೆ ನಿನಗೆ ಯಾವುದು ಯಾತ್ರ ಆಗೋದಿಲ್ಲ. ಇಲ್ಲಪ್ಪ ನಾ ಯಾವಾಗಲೂ ಎಚ್ಚರನ ಅದೇ ನಿನ್ನೆ ಸತ್ವ. ಇನ್ನೊಂದು ಪ್ರಶ್ನೆ ಇಟ್ಕೊಂಡಿ ನೋಡ, ನಮ್ಮ ತಂಗಿ ಹ್ಞೂನಪ್ಪ ಅದ್ರ ಬಗ್ಗೆ ಆದ್ರೆ ಇವನು ಒಯ್ಬೇಡ. ಹ್ಞೂನಪ್ಪ ಹಂಡೆ ಐತಲ್ಲೇ ದುಡುಕ್ಬೇಡ್ರಿ, ಹಾಳಾಗ್ಬೇಡ್ರಿ. ನಾವು ದುಡ್ಕಿಲ್ಲಪ್ಪ, ಗುಡಿ ಕಟ್ಬೇಕಂದ್ರ ಅಕ್ಕಿನ ಹ್ಞೂನಪ್ಪ ಅದು ಆಗುವಾಗ ಆಕೈತಪ್ಪ. ಹ್ಞೂ ಆಕಿ ಯಾವಾಗ ಮಾಡ್ಕೋಬೇಕು ಅನ್ನೋದು ಗೊತ್ತೈತಿ. ಹ್ಞೂ ಅಲ್ಲಿ ಮಟ್ಟ ನೀವು ಆಕಿ ಪ್ರಶ್ನೆದೊಳಗ ಆಕಿ ವಿಷಯದೊಳಗೆ ಗಪ್ಪಿರ. ನಾವು ಅದ್ರೊಳಗೆ ಏನು ಕೇಳಿಲ್ಲಪ್ಪ. ಬಕ್ಕಿವಿ ಆಕಿ ಸೇವಾ ಮಾಡ್ತೀವಿ, ಅಲ್ಲೇ ತೆಲುಗು ಮುಗಿಯೋದಲ್ಲ. ಕೊಟ್ಟಿನ್ರಿ ಸರ್. ಈ ಹುಡುಗನು ಸ್ವಲ್ಪ ಆರಾಮಿಲ್ಲ ಆಗತ್ರಿ ಸರ್. ಒಟ್ಟ ಅವಾಗ ಆರಾಮಿಲ್ಲ ಅಂತಪ್ಪ ಪ್ರಕೃತಿಗೆ. ದವಾಖಾನೆ ಎಲ್ಲ ತೋರ್ಸಿನ ಸರ್. ದವಾಖಾನಿ ಎಲ್ಲ ತೋರಿಸಿ ಎಲ್ಲ ಮಿಕ್ಕೈತಂತ. ಅವಾಗ ಅಮಾಶಿ ಮಠ ಇಲ್ಲಿ ಎಷ್ಟು ಲಿಂಬು ತಂದಾನ, ಅಮಾಶಿ ಎಷ್ಟು ದಿವಸ ಐತಿ, ದಿನ ಒಂದು ಲಿಂಬಿಯನ್ನ ಹಚ್ಕೊಂಡು ಮುಖವನ್ನು ನೆತ್ತಿ ಮ್ಯಾಗ ಇಟ್ಕೊಂಡು 2 ಭಾಗ ಮಾಡೋದು, ಹಚ್ಕೊಳ್ಳೋದು, ಮುಂಜಾನೆ ಜಾಕ ಮಾಡೋದು. ಅದ್ ಮಾಡ್ದೆ ಅಣ್ಣ? ಅಮಾಶಿ ಮಠ ಅಮಾಶಿಗೆ ಬಂದು ಹೆಬ್ಬಳ್ಳಿಗೆ ದರ್ಗಾ ಹಚ್ಚಿ ಆಶೀರ್ವಾದಕ್ಕಾಗಿ ಹೋಗ್ಬೇಕು. ಅದ್ ಮಾಡ್ದೆ? ಮಾಡ್ತೀನಿ. ನಾನು ಕುತ್ತಿಗೆ ನೋವು ವಿಚಾರ ಮಾಡ್ಕೊರಿ. ನಿನ್ ಹೆಂಡತಿ ಬೇಡ್ಕೊಂಡಳು, ಆ ಮನೆಯಲ್ಲಿ ಹಿರಿಯರು ಬೇಡ್ಕೊಂಡರು, ಬಾದಿಂದ ಹರಕೆತ್ತಿ ಮುಕ್ಕಳಿ ಬಿಟ್ಟು ಹಾಕೊಂಡ್ರಿ ಸುಂಕ ಬಿಟ್ಟ ಮಾಡ್ತೀವಿ ಸರ್, ಆಯ್ಕೆ ಮಾಡ್ತೀವಿ. ಹರಕೆ ಮಾಡಿದ್ರೆ ಹೋಗಿ ನಾಲ್ ಬೇಯಿಸ್ತಾರ. ಹೋಗಿ ತಪ್ಪ ಎತ್ತಪ್ಪ, ನಿನ್ನ ಹರಕೆ ನಾವು ತೀರಿಸ್ತೀವಿ ನಮ್ಮದು ಗಂಡ ಹೆಂಚಿದ ಮೈ ಅಂದ್ರೆ ತಿಂಡಿ ಕೈ ಅಂತೇಳಿ ಹೋಗಿ ಸಕ್ಕರೆ ಓದಿಸ್ಕೊಂಡು ಅವನ್ನ ಅದ್ರಾಗ ಜಳಕ ಮಾಡಿ ಬಾ, ಕೊಡು ಪ್ರಸಾದ.